7 ತುತ್ತೂರಿಗಳು. ಪ್ರಕಟಣೆ ಗ್ರಂಥ 8ನೇ ಅಧ್ಯಾಯ 2ನೇ ವಚನ. ಆಗ ದೇವರ ಸನ್ನಿಧಿಯಲ್ಲಿ ನಿಂತಿರುವ 7 ಮಂದಿ ದೇವದೂತರನ್ನು ಕಂಡೆನು. ಅವರಿಗೆ 7 ತುತ್ತೂರಿಗಳು ಕೊಡಲ್ಪಟ್ಟವು ಎಂಬುದಾಗಿ ತಿಳಿಸುತ್ತದೆ. 7 ತುತ್ತೂರಿಗಳ ಆರಂಭವೂ ಸಹ 7 ಸಭೆಗಳು ಮತ್ತು 7 ಮುದ್ರೆಯಂತೆಯೇ ಇತಿಹಾಸದ ವ್ಯಾಪ್ತಿಯನ್ನು ಒಳಗೊಂಡಿದೆ. ಹಾಗೂ ಈ ಹೊಸ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಂಕೇತಿಕವಾಗಿ ಬಳಸಿರುವ ವಿಚಾರಗಳನ್ನು ನಾವು ಆರಂಭಿಕವಾಗಿ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಈ ತುತ್ತೂರಿಯನ್ನು ಆರಾಧನೆ ಸಮಯದಲ್ಲಿ, ಹಬ್ಬಗಳಂತಹ ವಿಶೇಷ ಕೂಟದ ಸಮಯಗಳಲ್ಲಿ ಮತ್ತು ಯುದ್ಧದ ಸಮಯಗಳಲ್ಲಿ ತುತ್ತೂರಿ ಊದುವುದನ್ನು ಸತ್ಯವೇದದಲ್ಲಿ ನಾವು ಓದಿದ್ದೇವೆ. ಅದೇ ರೀತಿಯಾಗಿ ದೇವರು ತನ್ನ ಮಕ್ಕಳನ್ನು ರಕ್ಷಿಸುವ ಸಮಯದಲ್ಲೂ ಸಹ ತುತ್ತೂರಿಯೊಂದಿಗೆ ಬರುವವನಾಗಿದ್ದಾನೆ ಮತ್ತು ತುತ್ತೂರಿಯ ಶಬ್ದ ಒಂದು ಶುಭವರ್ತಮಾನವನ್ನು ಹೊತ್ತು ತರುವ ದೂತನಂತಿದ್ದು, ಪ್ರಕಟಣೆ ಗ್ರಂಥದಲ್ಲಿ ತಿಳಿಸಲ್ಪಡುವ ಈ 7 ತುತ್ತೂರಿಗಳು ದೇವ ಜನರಿಗೆ ವಿರುದ್ಧವಾಗಿರುವ ಶತ್ರುಗಳ ಮೇಲೆ ಬರುವ ತೀರ್ಪನ್ನು ತಿಳಿಯಪಡಿಸುವಂಥದ್ದಾಗಿದೆ. ಆದರೆ ಈ 7 ತುತ್ತೂರಿಗಳನ್ನು ಊದಲಿರುವ ದೇವದೂತರು ದೇವರ ಸನ್ನಿಧಿಯಲ್ಲಿ ನಿಂತಿರುವಂತಹ ವಿಚಾರ ಗಮನಾರ್ಹವಾಗಿದೆ. ಯಾಕೆಂದರೆ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 19ನೇ ವಚನದಲ್ಲಿ, ನಾನು ದೇವರ ಸನ್ನಿಧಿಯಲ್ಲಿ ನಿಲ್ಲುವ ಗಾಬ್ರಿಯೇಲನು ಎಂಬುದಾಗಿ ಹೇಳುವವನಾಗಿದ್ದಾನೆ. ದೇವರ ಸನ್ನಿಧಿಯಲ್ಲಿ ನಿಂತಿರುವ ಈ ದೇವದೂತರಿಗೆ ದೇವರು ಒಂದು ವಿಶೇಷವಾದಂತಹ ಕೆಲಸಗಳನ್ನು ವಹಿಸಿದ್ದಾನೆ. ದಾನಿಯೇಲನಿಗೆ ಅಂತ್ಯಕಾಲದ ಪ್ರವಾದನೆಯನ್ನು ವಿವರಿಸಲು, ಸ್ನಾನಿಕನಾದ ಯೋಹಾನನ ಜನನವನ್ನು ತಿಳಿಸಲು, ಯೇಸು ಸ್ವಾಮಿಯ ಜನನವನ್ನು ತಿಳಿಸಲು ಈ ದೇವದೂತರು ಬರುವವರಾಗಿದ್ದಾರೆ. ಈ ದೇವದೂತರು ನಮ್ಮನ್ನು ರಕ್ಷಿಸಲು ಇರುವ ದೇವದೂತರಾಗಿದ್ದು, ಯೇಸು ಸ್ವಾಮಿ ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 10ನೇ ವಚನದಲ್ಲಿ, ಪರಲೋಕದಲ್ಲಿರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲಿದ್ದಾರೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಹೀಗೆ ದೇವ ಜನರು ದೇವರಿಗೆ ಅತಿ ಅಮೂಲ್ಯವಾಗಿದ್ದು ಅವರನ್ನು ಸೂಕ್ಷ್ಮವಾಗಿ ಗಮನಿಸುವವನಾಗಿದ್ದಾನೆ. ಅವರನ್ನು ರಕ್ಷಿಸಲು, ಅವರನ್ನು ಕಾಪಾಡಲು ಯಾವಾಗಲೂ ಸಿದ್ಧನಾಗಿರುವವನಾಗಿದ್ದಾನೆ. ಸತ್ಯವೇದದಲ್ಲಿ ಈ ತುತ್ತೂರಿಯನ್ನು ಊದಿದಾಗ ಯೆರಿಕೋ ಪಟ್ಟಣದ ಗೋಡೆಗಳು ಬಿದ್ದು ಹೋಯಿತು ಎಂಬುದಾಗಿ ನಾವು ಓದುವವರಾಗಿದ್ದೇವೆ. ಅದೇ ರೀತಿಯಲ್ಲಿ ಪ್ರಕಟಣೆ ಗ್ರಂಥದಲ್ಲೂ ಸಹ 7ನೆಯ ತುತ್ತೂರಿಯನ್ನು ಊದಿದಾಗ ಅಂತ್ಯಕಾಲದ ಬಾಬಿಲೋನ್ ಸಹ ಬಿದ್ದು ಹೋಗುವುದನ್ನು ತಿಳಿಸುತ್ತದೆ. ಆದ್ದರಿಂದ ದೇವರು ಕಳಿಸುವ ಎಚ್ಚರಿಕೆ ಸಂದೇಶಕ್ಕೆ ಕಿವಿಗೊಟ್ಟು ಜನರ ಗುಣವನ್ನು ಅಳತೆ ಮಾಡುವ ದೇವರ ಮಾನದಂಡವಾಗಿರುವ 10 ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಮತ್ತು ಪ್ರಾರ್ಥನಾ ಮನವಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ಸಂಖ್ಯೆಗೆ ಸಂಪರ್ಕಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.